ಕಾಂಟ್ರಾಕ್ಟ್ ಹುಡುಕಿ ಡೀಲ್ ಫಿಕ್ಸ್ ಮಾಡಿ ಆಫೀಸಿಗೆ ಕರೆಸಿದ್ ನಾನು. ಆದ್ರೆ ಮೇಡಮ್ ಅವರು ಗ್ಯಾಪ್ ಅಲ್ಲಿ ಬಂದು 4 ಮಾತಾಡಿ ಫುಲ್ ಕ್ರೆಡಿಟ್ ಅವಳೇ ತಗೊಂಡ್ಬಿಟ್ಲು. ಆದ್ರೂ ನನಗೆ ಕೋಪ ಬರಲಿಲ್ಲ, ಸಹಿಸ್ಕೊಂಡೆ. ಆದ್ರೆ ನಮ್ಮಪ್ಪನ ಮುಂದೆ ಕೂತ್ಕೊಂಡು ಎಲ್ಲ ಇಂಡೈರೆಕ್ಟ್ ಆಗಿ ತನ್ನಿಂದನೇ ಆಗಿತ್ತು ಅಂತ ಬಿಲ್ಡಪ್ ಕೊಟ್ಕೊಂಡ್ಲು. ಕೊನೆಗೆ ಭಿಕ್ಷೆ ಹಾಕೋ ತರ ಈ ಕ್ರೆಡಿಟ್ ಎಲ್ಲ ಖಾತೆಗೆ ಸೇರಿತು ಅಂತ ಹೇಳಿದ್ಲು. ಅದನ್ನ ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಪ್ರಭಾ. ಅವಳ ಮಾತು ಕೇಳಿ ನನ್ನ ಒಳಗಡೆ ಇದ್ದಂತ ಜ್ವಾಲಾಮುಖಿ ಒಂದೇ ಸಲ ಬ್ಲಾಸ್ಟ್ ಆಗೋ ತರ ಇತ್ತು. ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ರೂಮಿಗೆ ಬಂದೆ. ಇಲ್ಲ ಪ್ರಭಾ, ಅವಳು ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇದ್ದಾಳೆ. ಅವಳಿಗೇನಾದ್ರೂ ಮಾಡಲೇಬೇಕು. ಖಂಡಿತ ಕಾತಿ, ಅವಳಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಆದರೆ ಈಗ ಅದಕ್ಕೆ ಸಮಯ ಅಲ್ಲ. ಯಾಕಂದರೆ ಈಗ ಅವಳಿಗೇನೇ ಆದರೂ ನಾವೇ ಹೊಣೆ ಆಗ್ತೀವಿ. ಯಾಕೆ ಹೇಳು? ಅವಳು ಕಂಡ್ರೆ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ನಾನು ಕೂಡ ಕೈ ಕಟ್ಟಾಕೊಂಡು ಕೂತಿದ್ದೀನಿ. 100 ಜನ ಕ್ರಿಮಿನಲ್ಸಿಗೆ ಬೇಲ್ ಕೊಡಿಸೋ ನಾನು ಅದೇ ಕ್ರಿಮಿನಲ್ನ ಇಟ್ಕೊಂಡು ಕಾವೇರಿ ಮೇಲೆ ಯಾವ ರೀತಿ ಬೇಕಾದರೂ ವಾರ ಮಾಡ್ಬೋದಾಗಿತ್ತು, ಹೆದರಿಸ್ಬೋದಾಗಿತ್ತು, ಬೆದರಿಸ್ಬೋದಾಗಿತ್ತು, ದಂಡಿಸ್ಬೋದಾಗಿತ್ತು. ಆದರೆ ಕಾನೂನಿನ ಚೌಕಟ್ಟಲ್ಲಿ ಏನಾದರೂ ಸಮಸ್ಯೆ ಆದರೆ ಅನುಮಾನ ಬರುತ್ತೆ ನಮ್ಗಳ ಮೇಲೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಅಲ್ಲಿ ತನಕ ನೀನೀಗ ಯಾವ ರೀತಿ ನಡ್ಕೋತಾ ಇದೆಯೋ ಹಾಗೆ ನಡ್ಕೋತಾ ಇರು, ಹಾಗೆ ಮಾಡ್ತಾ ಇರು. ಕಾವೇರಿ ಮಾವನ ಮುಂದೆ ಬಿಲ್ಡಪ್ ತಗೊಳ್ಳಿ, ಕ್ರೆಡಿಟ್ನ ಭಿಕ್ಷೆ ಥರ ಹಾಕಲಿ, ಪರವಾಗಿಲ್ಲ. ಅದನ್ನು ನೀನು ಸಂತೋಷವಾಗಿ ಒಪ್ಕೊಳ್ಳೋ ಥರ ನಾಟಕ ಮಾಡಬೇಕು.